ಬಂಗಾಳ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಸಿಟಾ ಬಜಾರ್ ಪ್ರಕಾರ ಬಂಗಾಳ ಗೆಲ್ಲೋದ್ಯಾರು? ಮೋದಿ ಪರ ಹೆಚ್ಚು ಬಾಜಿನಾ ಅಥವಾ ದೀದಿ ಪರ ಹೆಚ್ಚು ಬಾಜಿನಾ? ಫಲೋಡಿ ಸಟ್ಟಾ ಬಜಾರ್ನಲ್ಲಿ ಯಾರ ಪರ ದನಿಗಳು ಕೇಳಿ ಬರ್ತಾ ಇದೆ. ಬಂಗಾಳದಲ್ಲಿ ಗೆಲ್ಲೋದ್ಯಾರು, ದೀದಿನಾ ಮೋದಿನಾ ಅನ್ನುವಂತಹ ಚರ್ಚೆ. ದೆಹಲಿ ಸಟ್ಟಾ ಬಜಾರ್ನಲ್ಲಿ ಮೋದಿ ಪರ ಹೆಚ್ಚು ಬೆಟ್ಟಿಂಗ್ ಕೇಳಿ ಬರ್ತಾ ಇದೆಯಾ ಅಥವಾ ಕೋಲ್ಕತ್ತಾ ಸಟ್ಟಾ ಬಜಾರ್ನಲ್ಲಿ ದೀದಿ ಪರ ಹೆಚ್ಚು ಬಾಜಿ ನಡೀತಾ ಇದೆಯಾ? ಸಟ್ಟಾ ಬಜಾರ್ನಲ್ಲಿ ಬಂಗಾಳ ಚುನಾವಣಾ ಲೆಕ್ಕಾಚಾರ ಕೆಲವೇ ಕ್ಷಣಗಳಲ್ಲಿ ಎರಡನೇ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುವಂಥದ್ದು. ಅದಕ್ಕೂ ಮುನ್ನ ಸಟ್ಟಾ ಬಜಾರ್ ಒಲವು ನಿಲುವು ಕೂಡ ಸ್ಪಷ್ಟವಾಗಿ ಕಾಣಸಿಗುತ್ತೆ. ಬಂಗಾಳ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಅಪ್ಡೇಟ್. ಸಟ್ಟಾ ಬಜಾರ್ ಪ್ರಕಾರ ಬಂಗಾಳದಲ್ಲಿ ಗೆಲ್ಲೋದು ಯಾರು? ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುವಂತಹ ಪೈಪೋಟಿ ಜೊತೆಗೆ ಬಂಗಾಳದಲ್ಲಿ ಗೆಲ್ಲೋದು ಯಾರು? ದೀದಿ ಪರ ಹೆಚ್ಚು ಬ್ಯಾಟ್ ಬೀಸ್ತಾ ಇದ್ದಾರಾ ಜನ ಅಥವಾ ಮೋದಿ ಪರಾನ ಅನ್ನುವಂತಹ ಚರ್ಚೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಎರಡನೇ ಹಂತದ ಬಹಿರಂಗ ಪ್ರಚಾರಕ್ಕೂ ಕೂಡ ಈಗ ಆಲ್ರೆಡಿ ತೆರೆ ಬಿದ್ದಿದೆ. ಯಾವುದೇ ರೀತಿಯಾದಂತಹ ಬಹಿರಂಗ ಪ್ರಚಾರವನ್ನ ಮಾಡೋ ಹಾಗಿಲ್ಲ. ಬಂಗಾಳ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಬಿಗ್ ಅಪ್ಡೇಟ್. ಗೆಲ್ಲೋದು ಯಾರು, ದೀದಿನಾ ಮೋದಿನಾ ಅನ್ನುವಂಥದ್ದು. ಇನ್ನು ಪಶ್ಚಿಮ ಬಂಗಾಳ ಪೋಲ್ ಫಲೋಡಿ ಸಟ್ಟಾ ಬಜಾರ್ ಬಿಜೆಪಿ 120, ಟಿಎಂಸಿ 170 ಕಾಣಸಿಗ್ತಾ ಇರುವಂಥದ್ದು. ಇನ್ನು ಪಶ್ಚಿಮ ಬಂಗಾಳ ಪೋಲ್ ದೆಹಲಿ ಸಟ್ಟಾ ಬಜಾರ್ನಲ್ಲಿ ಬಿಜೆಪಿ 110, ಟಿಎಂಸಿ 180. ದೆಹಲಿ ಸಟ್ಟಾ ಬಜಾರ್. ಬಂಗಾಳ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ಬಂಗಾಳ ಪೋಲ್ ಕೋಲ್ಕತ್ತಾ ಸಟ್ಟಾ ಬಜಾರ್ ಬಿಜೆಪಿ 80, ಟಿಎಂಸಿ 210. ಇನ್ನ ಸಟ್ಟಾ ಬಜಾರ್ ಸರಾಸರಿ ಸರ್ವೆ ಮಾಡಿದಾಗ ಸಿಕ್ಕಂತಹ ನಂಬರ್ ಬಿಜೆಪಿ 103, ಟಿಎಂಸಿ 186. ಫುಲ್ ಮೆಜಾರಿಟಿ ಕಾಣಸಿಗ್ತಾ ಇದೆ. ಇದಿಷ್ಟು ಕೂಡ ಅದಕ್ಕೂ ಮುನ್ನವೇ ಸಟ್ಟಾ ಬಜಾರ್ ಒಲವು ನಿಲುವು ಎಲ್ಲವೂ ಕೂಡ ನಿರ್ಧಾರವಾಗುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಕೂಡ ಗೆಲ್ಲೋದು ಯಾರು ಅನ್ನುವಂಥದ್ದು. ಮತ್ತೆ ಎಲ್ಲ ಪ್ರಚಾರ ಕಾರ್ಯಗಳು ಕೂಡ ಬಹಿರಂಗ ಪ್ರಚಾರ ಕಾರ್ಯಕ್ಕೂ ಕೂಡ ತೆರೆ ಬಿದ್ದಿದೆ. ಫೈನಲ್ ಆಗಿ ಸಟ್ಟಾ ಬಜಾರ್ ಪ್ರಕಾರ ಬಂಗಾಳ ಗೆಲ್ಲೋದು ಯಾರು, ಬಂಗಾಳದಲ್ಲಿ ದೀದಿನಾ ಮೋದಿನಾ ಅನ್ನುವಂತಹ ಸಾಕಷ್ಟು ಕುತೂಹಲ ಚರ್ಚೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಒಂದಷ್ಟು ವಿಚಾರಗಳನ್ನು ಮುಂದಿಟ್ಕೊಂಡು ಗೆಲುವು ನಿಲುವು ಒಲವು ನಿಲುವುಗಳ ಬಗ್ಗೆ ಕೂಡ ಚರ್ಚೆ ಕೂಡ ಸ್ಟಾರ್ಟ್ ಆಗಿರುವಂಥದ್ದು ಸಟ್ಟಾ ಬಜಾರ್ನಲ್ಲಿ. ಕೋಲ್ಕತ್ತಾ ಸಟ್ಟಾ ಬಜಾರ್ನಲ್ಲಿ ದೀದಿ ಪರ ಹೆಚ್ಚಾಗಿ ಬ್ಯಾಟ್ ಬೀಸ್ತಾ ಇದ್ದಾರ ಜನರು. ಹಾಗಿದ್ರೆ ಬಿಕಾಸ್ ಅವ್ರು ಮಾಡಿದಂತಹ ಕೆಲಸ ಕಾರ್ಯಗಳು ಮತ್ತೆ ನೇರ ನುಡಿ ಆಗಿರ್ಬೋದು, ಏನೇ ಆದರೂ ಕೂಡ ಮಹಿಳೆಯರ ಪರವಾಗಿ ದನಿ ಎತ್ತುವಂತಹ ವಿಚಾರಗಳು, ಯಾವುದೇ ವಿಚಾರ ಬಂದರೂ ಕೂಡ ಆ ಒಂದು ನಿಟ್ಟಲ್ಲಿ ಒಂದು ಕಡೆ ದೀದಿ ಪರ ಹೆಚ್ಚು ಬ್ಯಾಟ್ ಬೀಸ್ತಾ ಇದ್ದಾರಾ ಜನ ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ಮೋದಿ ಪರ ಹೆಚ್ಚು ಬೆಟ್ಟಿಂಗ ಅಂತ ನೋಡ್ತಾ ಹೋಗೋದಾದ್ರೆ ದೆಹಲಿ ಸಟ್ಟಾ ಬಜಾರ್ನಲ್ಲಿ ಹೌದು, ಅಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಸಾಕಷ್ಟು ತೊಂದರೆಗಳು ಆದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತಹ ಕ್ಷಣಗಳಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಹೈಲೈಟ್ಸ್ ಆಗಿರುತ್ತೆ. ಫಲೋಡಿ ಸಟ್ಟಾ ಬಜಾರ್ನಲ್ಲಿ ಯಾರ ಪರವಾಗಿ ಒಲವು ಹೆಚ್ಚಾಗಿದೆ, ಇವೆಲ್ಲ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಎರಡನೇ ಹಂತದ ಬಹಿರಂಗ ಪ್ರಚಾರಕ್ಕೂ ಕೂಡ ತೆರೆ ಬೀಳ್ತಾ ಇದೆ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುವಂತಹ ರಿಸಲ್ಟ್ ಬಂಗಾಳ ಎಲೆಕ್ಷನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಅಪ್ಡೇಟ್.